ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಸ್ಲೀವ್ಸ್ ಪಾರ್ಟ್ನ ಯಾವ ರೀತಿ ಫಿಕ್ಸ್ ಮಾಡೋದು ಆರಿ ವರ್ಕಿಗೆ ಅಂತ ತೋರಿಸ್ತಾ ಇದ್ದೀನಿ. ಸೊ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಫಸ್ಟ್ ನಾವು ಸ್ಲೀವ್ಸ್ ಏನು ಮಾರ್ಕ್ ಮಾಡಿರ್ತೀವಿ, ನಮ್ಮದು ಸ್ಲೀವ್ ಲೆಂತು ಮತ್ತು ಸ್ಲೀವ್ ಓಪನ್ ಏನು ಮಾರ್ಕ್ ಮಾಡಿರ್ತೀವಿ ಅದಕ್ಕೆ ಈ ರೀತಿ ರಿಂಗ್ನ ನೀವು ಫಿಕ್ಸ್ ಮಾಡಬೇಕಾಗುತ್ತೆ. ಫಸ್ಟು ಪ್ಲೈನ್ ರಿಂಗ್ನ ಫಿಕ್ಸ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಅದ್ರ ಮೇಲೆ ಬಂದುಬಿಟ್ಟು ಅಡ್ಜಸ್ಟ್ಮೆಂಟ್ ರಿಂಗ್ ಏನಿರುತ್ತೆ ಅದನ್ನು ಫಿಕ್ಸ್ ಮಾಡಬೇಕು. ಸೊ ಬ್ಲೌಸ್ ಮಾರ್ಕಿಂಗಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಸೊ ಪ್ರೀವಿಯಸ್ ವೀಡಿಯೋಸ್ನ ಚೆಕ್ ಮಾಡಿ, ನಾನು ಎಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ನೋಡಿ, ಈ ರೀತಿ ಕರೆಕ್ಟಾಗಿ ಆ ರಿಂಗ್ನ ನೀವು ಕೂರಿಸ್ಬೇಕಾಗುತ್ತೆ ಕ್ಲಾತ್ ಮೇಲೆ. ಸೊ ರಿಂಗ್ ಮೇಲೆ ಈ ರೀತಿ ಕೂರಿಸಿದ ಮೇಲೆ ಎಕ್ಸ್ಟ್ರಾ ಕ್ಲಾತ್ ಏನಿರುತ್ತೆ ಅದನ್ನೆಲ್ಲ ಸೈಡಲ್ಲಿ ಫುಲ್ ಮಾಡಿ ತೆಗಿಬೇಕಾಗುತ್ತೆ. ನೆಕ್ಸ್ಟ್ ಈ ರೀತಿ ಸ್ಕ್ರೂ ಇಟ್ಕೊಂಡು ನೆಕ್ಸ್ಟ್ ಅದನ್ನು ಸ್ವಲ್ಪ ಟೈಟ್ ಮಾಡಿ. ಸೊ ಟೈಟ್ ಮಾಡಿದರೆ ನಿಮಗೆ ರಿಂಗ್ ಟೈಟ್ ಆಗುತ್ತೆ. ಸೊ ಕ್ಲಾತ್ ನಿಮಗೆ ಬೇಗ ಈಸಿಯಾಗಿ ಈ ಕಡೆ ಬರೋದಿಲ್ಲ. ಅದು ಮೇನ್ ಏನಿದೆ ನಿಮ್ಮದು ಲೆಂತ್ ಇದೆಯಲ್ಲ, ಬ್ಲೌಸ್ ಲೆಂತು ಹಾಗೆ ಬ್ಲೌಸ್ ವಿಡ್ತಲ್ಲಿ ಕರೆಕ್ಟಾಗಿ ಕೂತ್ಕೋಬೇಕಾಗುತ್ತೆ ಲೆಂತ್. ಅದಕ್ಕಿಂತ ಆ ಕಡೆ ಈ ಕಡೆ ಹೋದರೆ ನಿಮಗೆ ಸ್ಟಿಚಸ್ ಮಾಡಬೇಕಾದ್ರೆ ಅಡ್ಡ ಬರುತ್ತೆ. ಸೊ ನೋಡಿ, ಸೇಮ್ ರಿಂಗ್ನ ನಾನು ಕೆಳಗಡೆ 16 ಮತ್ತು 18 ಇಂಚಿರೋ ಇದು ಸ್ಟ್ಯಾಂಡ್ನ ತೊಗೊಂಡಿದ್ದೀನಿ. 18 ಇಂಚ್ ಏನು ರಿಂಗ್ ಇರುತ್ತೆ ಅದನ್ನು ಸ್ಟ್ಯಾಂಡಿಗೆ ಕರೆಕ್ಟಾಗಿ ಕೂರಿಸ್ಬೇಕಾಗುತ್ತೆ. ನೆಕ್ಸ್ಟ್ ಬೇಸ್ ಲೈನಿಂದ ಮೇಲೆ ನಮ್ಮದು ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಪೈಪಿಂಗ್ ಥ್ರೆಡ್ಡು, ನೆಕ್ಸ್ಟ್ ಈ ರೀತಿ ನೀಡಲ್ ತೊಗೊಂಡಿದ್ದೀವಿ, ಕಾಟಿಗೆ ಸ್ಟಿಚ್ ಮಾಡ್ತೀವಲ್ಲ ಆ ನೀಡಲ್ನ ತೊಗೊಂಡಿದ್ದೀವಿ. ಈ ರೀತಿ ಒಂದಷ್ಟುದ್ದ ಒಂದು 2 ಮೀಟರ್ಸ್ ಅಷ್ಟುದ್ದ ನೀವು ಥ್ರೆಡ್ನ ತೊಗೋಬೇಕಾಗುತ್ತೆ. ನೆಕ್ಸ್ಟ್ ಲಾಸ್ಟಲ್ಲಿ ಒಂದು ಈ ರೀತಿ ನಾಟ್ ಹಾಕ್ಕೊಳ್ಳಿ ಸಾಕು. 1 to 3 ಟೈಮ್ಸ್ ನಾಟ್ ಹಾಕ್ಕೊಂಡ್ರೆ ಆಗುತ್ತೆ. ನಾಟ್ ಹಾಕ್ಕೊಂಡು ನೆಕ್ಸ್ಟ್ ನೀಡಲಿಂದ ಸ್ಟಿಚ್ ಮಾಡ್ತಾ ಬರಬೇಕು. ಸೊ ಇನ್ನೊಂದು ಮೆಥಡ್ ಇದೆ ಸ್ಲೀವ್ಸ್ನ ಸ್ಟಿಚ್ ಮಾಡೋದು. ನಾರ್ಮಲ್ ನಾವು ಎಕ್ಸ್ಟ್ರಾ ಕ್ಲಾತ್ನ ಅಟ್ಯಾಚ್ ಮಾಡ್ತೀವಲ್ಲ ಆ ರೀತಿನೂ ಮಾಡ್ಬೋದು. ಬಟ್ ಅದರಲ್ಲಿ ಡ್ರಾಬ್ಯಾಕ್ ಏನಪ್ಪ ಅಂದರೆ, ಸೊ ಅದರಲ್ಲಿ ನಿಮಗೆ ಕ್ಲಾತ್ ಲೂಸ್ ಬರ್ತಾ ಹೋಗುತ್ತೆ. ಬಾರ್ಡ್ರ್ ಎಲ್ಲಿರುತ್ತೆ, ಕಾಪರ್ ಬಾರ್ಡರ್ ಇರುತ್ತಲ್ಲ ಅಲ್ಲಿ ಲೂಸ್ ಬರ್ತಾ ಹೋಗುತ್ತೆ. ಹಾಗಾಗಿ ಈ ಮೆಥಡ್ನ ಟ್ರೈ ಮಾಡಿ, ಈಸಿ ಆಗಿರುತ್ತೆ. ಸೊ ನೋಡಿ, ಈ ರೀತಿ ಪಕ್ಕನೇ ಸ್ಟಿಚ್ ಮಾಡ್ತಾ ಹೋಗಬೇಕು. ಮಿನಿಮಮ್ 1.5 ಇಂಚ್ ಇಲ್ಲ 1 ಇಂಚ್ ಗ್ಯಾಪ್ ಕೊಟ್ಕೊಂಡು ನೀವು ಸ್ಟಿಚ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋ ಕೊನೆಯಲ್ಲಿ ಲೈಕ್ ಮಾಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನಮ್ಮ ಚಾನೆಲ್ನ ವ್ಯೂ ಮಾಡ್ತಾ ಇದ್ದೀರಾ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಆದಷ್ಟು ಚಿಕ್ಕದಾಗೆ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ಮತ್ತು ಪ್ರತಿ ಸ್ಟಿಚ್ಗೂ ಈ ರೀತಿ ಸ್ವಲ್ಪ ಡ್ರ್ಯಾಗ್ ಮಾಡ್ತಾ ಹೋದರೆ ಎಕ್ಸ್ಟ್ರಾ ಕ್ಲಾತ್ ಏನಿರುತ್ತೆ ಅದೆಲ್ಲ ಈ ರೀತಿ ಟೈಟಾಗಿ ಬರುತ್ತೆ ನಿಮಗೆ. ನೀಡಲ್ಲೂ ಸೇಮ್ ನಾವು ಮಗ್ಗಕ್ಕೆ ಸ್ಟಿಚ್ ಮಾಡ್ತೀವಲ್ಲ ಅದೇ ನೀಡಲ್ನ ತೊಗೊಂಡಿದ್ದೀನಿ ನಾನು. ಈ ರೀತಿ 2 ಇಂಚ್ ಇಲ್ಲ 1 ಇಂಚ್ ಈ ರೀತಿ ಗ್ಯಾಪ್ ಕೊಟ್ಕೊಳ್ತಾ ನೀವು ಸ್ಟಿಚ್ ಮಾಡ್ತಾ ಹೋಗಬೇಕಾಗುತ್ತೆ. ಈ ರೀತಿ ಪುಲ್ ಮಾಡ್ತಾ ನೀವು ಸ್ಟಿಚ್ ಮಾಡಬೇಕು. ಆಗ ಮಾತ್ರ ಕ್ಲಾತ್ ಟೈಟ್ ಬರುತ್ತೆ. ಇಲ್ಲಾಂದರೆ ಇದರಲ್ಲೂ ಸಹ ಕ್ಲಾತ್ ಲೂಸ್ ಆಗೋ ಚಾನ್ಸಸ್ ಇರುತ್ತೆ. ನೀವು ಕರೆಕ್ಟಾಗಿ ಪುಲ್ ಮಾಡಿ ಟೈಟ್ ಮಾಡಲಿಲ್ಲ ಅಂದರೆ ಲೂಸ್ ಬಂದುಬಿಡುತ್ತೆ. ಈ ರೀತಿ ಲಾಸ್ಟಲ್ಲಿ ಮತ್ತೆ 2 to 3 ಟೈಪ್ಸ್ ಈ ರೀತಿ ರೌಂಡ್ ಮಾಡಿಬಿಟ್ಟು ಲಾಸ್ಟಲ್ಲಿ ಒಂದು ನಾಟ್ ಹಾಕ್ಬಿಡಿ, ಟೈಟಾಗಿರುತ್ತೆ. ನೋಡಿ, ಈ ರೀತಿ ಕರೆಕ್ಟಾಗಿ ಚೆಕ್ ಮಾಡಿ. ಅದು ಮತ್ತೆ ಕಿತ್ಕೊಂಡು ಹೋಗ್ಬಿಟ್ರೆ ನಿಮಗೆ ತುಂಬ ಇದಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ ಚೈನ್ ಸ್ಟಿಚ್ ಹಾಕಬೇಕಾದ್ರೆ. ಸೊ ನೋಡಿ, ಈ ರೀತಿ ಬೌನ್ಸ್ ಆಗಬೇಕು. ನಿಮ್ದೇನು ಸ್ಲೀವ್ ಪಾರ್ಟ್ ಇದೆಯೋ ಅದು ಬೌನ್ಸ್ ಆದರೆ ಮಾತ್ರ ಕರೆಕ್ಟಾಗಿ ಬರುತ್ತೆ. ಸೊ ಇದಕ್ಕೆ ಚೆಕ್ಡ್ ಪ್ಯಾಟರ್ನ ನಾನು ಆಲ್ರೆಡಿ ಹಾಕಿದ್ದೀನಿ. ಇದನ್ನು ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಹೇಳ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.